ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀತಲ್ ನಾಜ್ರೇಸ್ ಕಿಚನ್. ನಾನಿವತ್ತು ಪಾವ್ ಭಾಜಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ ತೊಗೊಳ್ಳೋಣ, ಅದರಲ್ಲಿ ನೀರು ಹಾಕ್ಕೊಳ್ಳೋಣ. ಒಂದು ಕ್ಯಾರೆಟು, ಒಂದು ದಪ್ಪ ಮೆಣಸಿನ್ಕಾಯಿ, ಬೀಟ್ರೋಟು ದೊಡ್ಡದ್ರಲ್ಲಿ ಅರ್ಧ ಹಾಕಿದ್ದೀನಿ, ಹೂಕೋಸು ಅದು ಒಂದು ದೊಡ್ಡ ತೊಗೊಂಡಿದ್ದೀನಿ, ಆಲೂಗಡ್ಡೆ ಅದನ್ನು ಒಂದು ದೊಡ್ಡ ಆಲೂಗಡ್ಡೆ ತೊಗೊಂಡಿದ್ದೀನಿ, ಬಟಾಣಿ. ಈ ತರಕಾರಿ ಮುಳುಗೋ ಅಷ್ಟು ನೀರು ಹಾಕ್ಕೋಬೇಕಾಯ್ತಾ. ಈಗ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಕ್ಲೋಸ್ ಮಾಡ್ಕೊಳ್ಳೋಣ. ಮೂರಿಂದ 4 ವಿಷಿಲ್ ಬಂದಮೇಲೆ ಸಿಮ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಸಿಮ್ ಮಾಡಿಬಿಟ್ಟು ಆಫ್ ಮಾಡಿಬಿಡಬೇಕು. ಆಮೇಲೆ ಒಂದು ಪ್ಯಾನ್ ತೊಗೊಳ್ಳೋಣ, ಸ್ಟವ್ ಆನ್ ಮಾಡಿಬಿಟ್ಟು ಬೆಣ್ಣೆ ಮೆಲ್ಟ್ ಆಗಬೇಕು. ಬೆಣ್ಣೆ ಮೆಲ್ಟ್ ಆಗಿದೆ. ಈಗ ಅದಕ್ಕೆ 2 ಸಣ್ಣ ಸೌಟಷ್ಟು ಎಣ್ಣೆ, ಕಾದಾದ್ಮೇಲೆ ಬೆಳ್ಳುಳ್ಳಿ, ಅದೊಂದು ಸ್ವಲ್ಪ ಬ್ರೌನ್ ಆದಮೇಲೆ ಈರುಳ್ಳಿ, ಕ್ಲೋಸ್ ಮಾಡಿಡಬೇಕು. ಅದು ಸಾಫ್ಟ್ ಆಗಬೇಕು ಈರುಳ್ಳಿ. ಸ್ವಲ್ಪ ಉಪ್ಪು, ಮುಂಚೆನೂ ಉಪ್ಪು ಹಾಕಿದ್ದೀವಿ ಕುಕ್ಕರಲ್ಲಿ ತರಕಾರಿಗಳು ಬೇಯಿಸ್ಬೇಕಾದ್ರೆ. ಈಗ ಇದೊಂದು ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕ್ಕೋಬೇಕು. ಟೊಮೆಟೊ ತುಂಬ ಚೆನ್ನಾಗಿ ಸಾಫ್ಟ್ ಆಗಬೇಕು. ಟೊಮೆಟೊ ಅಷ್ಟು ತನಕ ಬೇಯಿಸಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸೌಟಲ್ಲಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಈ ರೀತಿ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಸ್ಮ್ಯಾಶ್ ಆಗಿದೆ ಟೊಮೆಟೊನು. ಅರಿಶಿನ, ಖಾರದ ಪುಡಿ, ಪಾವ್ ಭಾಜಿ ಮಸಾಲ ಪೌಡರು, ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಿಮ್ನಲ್ಲೇ ಇಟ್ಟಿರೋಣ. ಕ್ಲೋಸ್ ಮಾಡಿ ಇಡೋಣ ಸಿಮ್ನಲ್ಲಿ. ಈಗ ಒಂದು ಬೌಲ್ ತೊಗೊಂಡ್ಬಿಟ್ಟು ತರಕಾರಿಗಳು ಕುಕ್ಕರಲ್ಲಿ ಬೇಯಿಸಿದ್ವಲ್ಲ ಅದನ್ನು ಬೇರೆ ಮಾಡ್ಕೊಳ್ಳೋಣ. ನೀರು ಬೇರೆ, ತರಕಾರಿ ಬೇರೆ. ಈ ರೀತಿ ನೀರು ಬೇರೆ ತರಕಾರಿ ಬೇರೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು.
ನೋಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ವೆಜಿಟೇಬಲ್ಸ್ ಎಲ್ಲ ಸ್ಮ್ಯಾಶ್ ಮಾಡಿದ್ದು ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ತರಕಾರಿ ಬಾಯ್ಲ್ ಮಾಡಿದ ನೀರಿರುತ್ತಲ್ಲ ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ಅದೇ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋದೀಗ. ಸ್ವಲ್ಪ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ ನನ್ನ ಕನ್ಸಿಸ್ಟೆನ್ಸಿ ಸರಿಯಾಗಿ ಬಂದಿದೆ ಅಂಥೇಳಿ. ಬೀಟ್ರೋಟ್ ಹಾಕೋದ್ರಿಂದ ಈ ರೀತಿ ಕಲರ್ ಬರುತ್ತೆ, ಚೆನ್ನಾಗಿ ರೆಡ್ ಕಲರ್ ಬರುತ್ತೆ. ಕ್ಲೋಸ್ ಮಾಡಿಬಿಟ್ಟು ಬಿಡೋದು. ಒಂದು ಒಂದು ಕುದಿ ಬಂದಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಟ್ರೆ ಆಯಿತು. ಭಾಜಿ ರೆಡಿಯಾಗಿದೆ. ಈಗ ಪಾವ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಬಟರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾನಲ್ಲಿ. ಬಟರ್ ಮೆಲ್ಟ್ ಆದಮೇಲೆ ಪಾವ್ ನಾನು ಹಾಫ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನೀಗ ಒಂದು ಸೈಡಿಗೆ ಹಾಕಿದ್ದೀನಿ. 2 ಸೈಡೂ ಫ್ರೈ ಮಾಡಬೇಕು ಬಟರ್ನಲ್ಲಿ. ಈ ರೀತಿ ಬಟರ್ ಸ್ಪ್ರೆಡ್ ಮಾಡಿಬಿಟ್ಟು 2 ಸೈಡೂ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಬ್ರೌನ್ ಆದಂಗೆ ಆಫ್ ಮಾಡಿಬಿಟ್ರೆ ಆಯಿತು. ಅದೇ ರೀತಿ ಬ್ರೌನ್ ಆಗಬೇಕು, 2 ಸೈಡಲ್ಲೂ ಆಗಬೇಕು. ಇದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ರೆ ಆಯಿತು. ಈಗ ಪಾವ್ ಭಾಜಿ ರೆಡಿಯಾಗಿದೆ. ಸ್ವಲ್ಪ ಈರುಳ್ಳಿ, ಲಿಂಬೆಹಣ್ಣು ಎಲ್ಲ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ನನ್ನ ಪಾವ್ ಭಾಜಿ ರೆಡಿಯಾಗಿದೆ ಈಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.